ನಿಜಕ್ಕೂ ಕಾಂಗ್ರೆಸ್ನವರು ಗಾಂಧೀಜಿಯವರ ಸ್ಫೂರ್ತಿಯನ್ನ ಪಾಲಿಸುತ್ತಿದ್ದಾರಾ? ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಎಫ್ಐಆರ್ ಹಾಕ್ತಾರೆ, ಆದ್ರೆ ಇಲ್ಲಿ ಟೀಕೆ ಮಾಡಿದವರ ಮೇಲೂ ಎಫ್ಐಆರ್ ಹಾಕ್ತಿದ್ದಾರೆ. ಸಾವರ್ಕರ್ ಅವರ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ದ ರಾಹುಲ್ ಗಾಂಧಿ ಅವರ ವಿರುದ್ಧ ಯಾಕಿಲ್ಲ ಎಫ್ಐಆರ್? ಶ್ರೀರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದವರ ವಿರುದ್ಧ ಯಾಕೆ ಎಫ್ಐಆರ್ ಅನ್ನ ಹಾಕ್ತಿಲ್ಲ ಸಿದ್ದರಾಮಯ್ಯನವರೇ? ಎಲ್ಲದಕ್ಕೂ ಎಫ್ಐಆರ್ ಹಾಕಿದ್ರೆ ನಿಮ್ಮದು ಸರ್ವಾಧಿಕಾರಿ ಆಡಳಿತ ಆಗುತ್ತೆ. ನಮಸ್ಕಾರ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ಗಾಂಧೀಜಿ ವಹಿಸಿದ್ದು 1924ರಲ್ಲಿ. ಈಗ ಅದರ ಶತಮಾನೋತ್ಸವವನ್ನ ಕಾಂಗ್ರೆಸ್ನವರು ಮುಂದೆ ನಿಂತು ಬಹಳ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ಯಾಕಂದ್ರೆ ಗಾಂಧೀಜಿ ಈ ದೇಶದ ಸ್ಫೂರ್ತಿ. ಆದ್ರೆ ಗಾಂಧೀಜಿಯವರ ಸ್ಫೂರ್ತಿಯನ್ನ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಪಾಲಿಸುತ್ತಿದೆ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ. ಯಾಕಂದ್ರೆ ಗಾಂಧೀಜಿಯವರ ಬಗ್ಗೆ ಟೀಕೆ ಮಾಡಿದ್ದಕ್ಕಾಗಿ ಮೀನಾಕ್ಷಿ ಸೆಹರಾವತ್ ಅನ್ನುವಂಥ ಒಬ್ಬ ಹೆಣ್ಣು ಮಗಳ ಮೇಲೆ ಸಿದ್ದರಾಮಯ್ಯನವರ ಸರ್ಕಾರದ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಯಾರಾದ್ರೂ ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಅವರ ವಿರುದ್ಧ ಎಫ್ಐಆರ್ ಅನ್ನ ಹಾಕ್ತಾರೆ. ಅದರಲ್ಲೇನೂ ತಪ್ಪಿಲ್ಲ. ರಾಷ್ಟ್ರೀಯ ಐಕನ್ಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರು ಅವರ ವಿರುದ್ಧವಾಗಿ ಎಫ್ಐಆರ್ ಅನ್ನ ಹಾಕ್ತಾರೆ. ಅದರಲ್ಲೂ ಏನು ತಪ್ಪಿಲ್ಲ. ಆದ್ರೆ ಇಲ್ಲಿ ಟೀಕೆ ಮಾಡಿದ್ದಕ್ಕಾಗಿ ಎಫ್ಐಆರ್ ಅನ್ನ ಹಾಕಿದ್ದಾರೆ. ಇದು ಸರಿನಾ ಅನ್ನುವಂಥ ಪ್ರಶ್ನೆ. ಗಾಂಧೀಜಿಯವರ ಸ್ಫೂರ್ತಿಯನ್ನ ಕಾಂಗ್ರೆಸ್ನವರು ಪಾಲಿಸುತ್ತಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ನಾನು ಅವಾಗ ಕೇಳಿದ್ದು ಇದಕ್ಕೆ. ಯಾಕಂದ್ರೆ ಗಾಂಧೀಜಿಯವರು ಸ್ವತಃ ಟೀಕೆಗಳಿಂದ ದೂರವಿದ್ದವರಲ್ಲ, ಟೀಕಾಕಾರರನ್ನ ದೂರ ಇಟ್ಟವರೂ ಅಲ್ಲ. ಅವರು ಟೀಕೆಗಳನ್ನ ಸ್ವೀಕರಿಸ್ತಾ ಇದ್ದವರು. ಇಂತಹ ಗಾಂಧೀಜಿಯವರ ಬಗ್ಗೆ ಯಾರಾದ್ರೂ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಅದು ಖಂಡಿತ ಖಂಡನೀಯ, ಇದರಲ್ಲಿ ಸಂಶಯನೇ ಇಲ್ಲ. ಆದ್ರೆ ಮೀನಾಕ್ಷಿ ಅನ್ನುವಂತ ಹೆಣ್ಣು ಮಗಳು ಗಾಂಧೀಜಿಯವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ಲಾ ಅನ್ನುವಂಥದ್ದು ಪ್ರಶ್ನೆ. ಈ ಮೀನಾಕ್ಷಿ ಅನ್ನುವಂತ ಹೆಣ್ಣು ಮಗಳು ಗಾಂಧೀಜಿಯವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಈಕೆಯ ವಿರುದ್ಧನೂ ಕೇಸ್ ಹಾಕಬೇಕು, ಈಕೆಯ ಮಾತುಗಳನ್ನ ಖಂಡಿಸಬೇಕು. ಆದ್ರೆ ಇಲ್ಲಿ ಈಕೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾಳಾ ಅನ್ನುವಂಥದ್ದು ಪ್ರಶ್ನೆ. ಗಾಂಧೀಜಿಗೆ ರಾಷ್ಟ್ರಪಿತ ಅನ್ನುವಂಥ ಬಿರುದನ್ನ ಅಥವಾ ಪದವಿಯನ್ನ ಯಾರು ಕೊಟ್ಟಿದ್ದು ಅಂತ ಪ್ರಶ್ನಿಸೋದು ಕೂಡ ರಾಷ್ಟ್ರದ್ರೋಹವೋ ಅಪರಾಧವೋ ಆಗುತ್ತೆ ಅಂತ ಖಂಡಿತ ನನಗೆ ಅನಿಸ್ತಾ ಇಲ್ಲ. ನಾನು ಮೊದಲೇ ಹೇಳ್ದ ಹಾಗೆ ರಾಷ್ಟ್ರೀಯ ಐಕನ್ಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವಂಥದ್ದು ಅದು ನಿಜವಾಗ್ಲೂ ಖಂಡನೀಯ. ಅಂತಹ ಘಟನೆಗಳು ನಮ್ಮ ದೇಶದಲ್ಲಾಗ್ಲಿ ಅಥವಾ ಕರ್ನಾಟಕದಲ್ಲಾಗ್ಲಿ ನಡೀತಾ ಇಲ್ವಾ? ಇಂತಹ ಘಟನೆಗಳು ಸಾಕಷ್ಟು ನಡೀತಾ ಇದೆ. ಗಾಂಧೀಜಿಯವರ ಟೀಕೆಯ ವಿಚಾರವನ್ನ ಬಿಟ್ಬಿಡಿ. ನಿಮ್ಮದೇ ಪಕ್ಷದ ರಾಜಕುಮಾರ ರಾಹುಲ್ ಗಾಂಧಿ ಸಾವರ್ಕರ್ ಅವರ ಬಗ್ಗೆ ಎಷ್ಟೊಂದು ಕೀಳಾಗಿ ಮಾತಾಡ್ತಾರೆ, ಅದು ಅವಹೇಳನ. ಅಂಥ ಮಾತುಗಳನ್ನಾಡಿದಂತಹ ರಾಹುಲ್ ಗಾಂಧಿ ಅವರ ವಿರುದ್ಧ ಕೇಸ್ ಹಾಕಬೇಕಲ್ವಾ? ಸಿದ್ದರಾಮಯ್ಯನವರೇ, ಶ್ರೀರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಬಹಳ ತುಚ್ಛವಾಗಿ ಮಾತನಾಡುವಂಥವರು ಕೂಡ ನಮ್ಮ ರಾಜ್ಯದಲ್ಲಿದ್ದಾರೆ. ಅದು ನಿಮ್ಮದೇ ಬುದ್ಧಿಜೀವಿಗಳ ವಲಯದಲ್ಲಿದ್ದಾರೆ. ಅಂಥವರನ್ನ ನೀವು ಯಾವತ್ತೂ ಖಂಡಿಸಿಲ್ಲ. ಆದ್ರೆ ಮೀನಾಕ್ಷಿ ಅನ್ನುವಂಥ ಒಬ್ಬ ಹೆಣ್ಣು ಮಗಳು ಹೇಳಿದ ಮಾತಿಗಾಗಿ ಆಕೆಯ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸ್ತೀರಿ. ಎಫ್ಐಆರ್ ಅನ್ನ ಹಾಕಿದ ಮೇಲೆ ಅವರು ಏನ್ ಹೇಳಿದ್ರು ಅನ್ನೋದನ್ನ ನಾನು ಹೇಳ್ತೀನಿ. ಪಂಜಾಬ್ ಕ್ಷೇತ್ರದ ಒಬ್ಬ ಸಂಸದ ಭಗತ್ ಸಿಂಗ್ ಅವರನ್ನ ಆತಂಕವಾದಿ ಅಂತ ಹೇಳಿದ್ದಾರೆ. ವೀರ ಸಾವರ್ಕರ್ ಅವರ ಬಗ್ಗೆ ಬಹಳ ತುಚ್ಛವಾಗಿ ಮಾತಾಡ್ತಾರೆ. ನಮ್ಮ ದೇಶದಲ್ಲಿ ಕೆಲವರು ಶ್ರೀಕೃಷ್ಣನ ಬಗ್ಗೆ ಬಹಳ ತುಚ್ಛವಾಗಿ ಮಾತಾಡ್ತಾರೆ. ಶ್ರೀಕೃಷ್ಣನ ಚಾರಿತ್ರ ವಧೆ ಮಾಡುವಂತಹ ಮಾತುಗಳನ್ನೆಲ್ಲ ಆಡ್ತಾರೆ. ಇಂಥವರ ವಿರುದ್ಧ ಎಫ್ಐಆರ್ ಅನ್ನ ಹಾಕಲ್ಲ. ಯಾಕಂದ್ರೆ ಅವರಿಗೆ ವಾಕ್ ಸ್ವಾತಂತ್ರ್ಯ ಇದೆ. ಗಾಂಧೀಜಿಯವರನ್ನ ಭಾರತ ಮಾತೆಯ ಪುತ್ರ ಅಂತ ಹೇಳಬಹುದೇನೋ, ಆದ್ರೆ ಅವರನ್ನ ರಾಷ್ಟ್ರಪಿತ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ? ಗಾಂಧೀಜಿ ರಾಷ್ಟ್ರಪಿತ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಕ್ಕಾಗಿ ನನ್ನ ಮೇಲೆ ಎಫ್ಐಆರ್ ಅನ್ನ ಹಾಕಿದ್ರು ಅಂತ ಹೇಳಿ ಮೀನಾಕ್ಷಿಯವರು ಟ್ವೀಟ್ ಮಾಡ್ತಾರೆ. ಇದರ ಜೊತೆಗೆ ನನ್ನ ಮೂಲಭೂತ ಪ್ರಶ್ನೆ ಏನಂದ್ರೆ, ಯಾವುದು ತಪ್ಪೋ ಅದು ತಪ್ಪೇ, ಯಾವುದು ಸರಿನೋ ಅದು ಸರಿಯೇ, ಯಾವುದಕ್ಕೆ ಶಿಕ್ಷೆ ಆಗ್ಬೇಕೋ ಅಂಥದ್ದಕ್ಕೆ ಶಿಕ್ಷೆ ಆಗ್ಲೇಬೇಕು. ನನ್ನ ಮೂಲಭೂತ ಪ್ರಶ್ನೆ ಏನಂದ್ರೆ, ಭಾರತದಲ್ಲಿ ವಾಕ್ ಸ್ವಾತಂತ್ರ್ಯ ಸತ್ತು ಹೋಗಿದೆ, ಪ್ರಜಾಪ್ರಭುತ್ವ ಸತ್ತು ಹೋಗಿದೆ ಅಂತ ಹೇಳ್ತೀರಲ್ವಾ? ನಿಮ್ಮ ಸರ್ಕಾರದ ವಿರುದ್ಧ ಟ್ವೀಟ್ ಮಾಡಿದ್ದಕ್ಕಾಗಿ ಶಕುಂತಲಾ ನಟರಾಜ್ ಅವರ ವಿರುದ್ಧ ಎಫ್ಐಆರ್ ಅನ್ನ ಹಾಕ್ತೀರಿ. ವಕ್ಫ್ನಿಂದ ಬೇಸತ್ತು ರೈತನೊಬ್ಬ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳಿದ್ದಕ್ಕಾಗಿ ತೇಜಸ್ವಿ ಸೂರ್ಯ ಅವರ ವಿರುದ್ಧ ಎಫ್ಐಆರ್ ಅನ್ನ ಹಾಕ್ತೀರಿ. ಈ ರೀತಿಯಾಗಿ ಟೀಕೆಗಳನ್ನೇ ಸಹಿಸದೇ ಇರುವಂತಹ ಒಂದು ಸರ್ಕಾರ ಪ್ರಜಾಪ್ರಭುತ್ವದ ವಿರೋಧಿಯೋ? ಜಗತ್ತಿನಲ್ಲಿ ಯಾರು ಬೇಕಿದ್ರು ಮೋದಿಯವರ ಬಗ್ಗೆ, ಯೋಗಿಯವರ ಬಗ್ಗೆ ಮನಸೋ ಇಚ್ಛೆ ಮಾತಾಡ್ಕೊಂಡು ಹೋಗ್ತಾರಲ್ವಾ? ಹಾಗೆ ಅವರು ಮನಸೋ ಇಚ್ಛೆ ಮಾತಾಡೋದಕ್ಕೆ ಇರುವಂತಹ ಅವಕಾಶ ಪ್ರಜಾಪ್ರಭುತ್ವ ವಿರೋಧಿಯೋ? ಸುಮ್ನೆ ಹೀಗೆ ಕೇಸ್ ಮಾಡ್ಕೊಂಡು ಹೋದ್ರೆ ನಿಮ್ಮದು ಸರ್ವಾಧಿಕಾರಿ ಆಡಳಿತ ಅಂತ ಹೇಳಬೇಕಾಗುತ್ತೆ ಸಿದ್ದರಾಮಯ್ಯನವರೇ. ಸುಮ್ಮನೆ ಸಂವಿಧಾನವನ್ನ ಕೈಯಲ್ಲಿಟ್ಕೊಂಡು ಜೇಬಲ್ಲಿಟ್ಕೊಂಡು ಓಡಾಡಿದ್ರೆ ಸಾಲಲ್ಲ, ಅದರ ಪಾಲನೆ ಆಗಬೇಕು. ಎಲ್ಲರ ಶ್ರದ್ಧೆ ಭಕ್ತಿ ಪ್ರೀತಿಗೂ ಬೆಲೆ ಕೊಡಬೇಕು.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.